ಪ್ರವಾದಿ ಮಹಮ್ಮದರಿಗೆ ಜನ ಅವರ ಸಿದ್ಧಾಂತಗಳನ್ನು ಧಿಕ್ಕರಿಸಿದಂಥವ್ರು ಕಲ್ಲು ಎಸೆದಾಗ ಅವರು ಹೇಳಿದ್ರು, ಇವರು ಅರಿವಿಲ್ಲದೆ ಈ ಕೆಲಸ ಮಾಡ್ತಿದ್ದಾರೆ, ಅವರನ್ನ ಕ್ಷಮಿಸಿ ಬಿಡು ಭಗವಂತ ಅನ್ನೋದನ್ನ ಹೇಳಿದ್ರು. ಏಸು ಪ್ರಭು ಕೂಡ ತಮ್ಮನ್ನ ಶಿಲುಬೆಗೇರಿಸಿ ಮೊಳೆ ಹೊಡೆದಂತಹ ಜನಕ್ಕೆ ಹೇಳಿದ್ದು, ದೇವರೇ ಇವರು ಮಾಡ್ತಿರೋದೇನಂತ ಗೊತ್ತಿಲ್ಲ ಇವರಿಗೆ, ಇವರನ್ನ ಕ್ಷಮಿಸಿ ಬಿಡು ಅಂತ. ಅದೇ ರೀತಿ ಉಡುಪಿಯ ಮಠದ ಮುಂದೆ ನಿಲ್ಲಿಸಿ ಕಂಬಕ್ಕೆ ಕಟ್ಟಿ ಚಡಿಯೇಟು ಕೊಡುವಂತಹ ಸಂದರ್ಭದಲ್ಲಿ ದಾಸಶ್ರೇಷ್ಠರು ಕನಕದಾಸರು ಕೂಡ ಹೇಳಿದ್ರು, ಅಜ್ಞಾನಿಗಳ ಜ್ಞಾನದ ಬಾಗಿಲನ್ನ ತೆರೆದು ಇವರನ್ನ ಉದ್ಧಾರ ಮಾಡು ಕೃಷ್ಣ ಅಂತ ಹೇಳಿದ್ರು. ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಕನಕದಾಸರು ಏನನ್ನೂ ಹೇಳಲಿಲ್ಲ. ಕನಕದಾಸರು ಹೇಳಿದ್ದು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಇವತ್ತು ನಾವು ರಾಮನ ಕಥೆಗಳನ್ನ ನೂರಾರು ಕೇಳಿರಬಹುದು, ಹೇಳಿರಬಹುದು. ರಾಮ ನಮ್ಮವನು ಅಂತ ಆ ಹಮ್ಮಿಕೆಯಲ್ಲಿ ಓಡಾಡ್ತಾ ಇರಬಹುದು, ಮಾತಾಡ್ತಾ ಇರಬಹುದು. ಆದರೆ ನಿಜವಾದ ರಾಮನ ಕಥೆಯನ್ನ ಹೇಳಿದವರು ದಾಸಶ್ರೇಷ್ಠ ಕನಕದಾಸರು. ಕರ್ನಾಟಕದ ಸಮಾಜ ಸುಧಾರಕರ ಪಟ್ಟಿಯನ್ನ ತೆಗೆದಾಗ ಭಕ್ತಿ ಭಂಡಾರಿ ಬಸವಣ್ಣನವರ ಜೊತೆಯಲ್ಲೇ ಸಾಗಿ ಬರುವಂತವರು, ಅವರಷ್ಟೇ ಎತ್ತರದಲ್ಲಿ ಕಾಣುವಂತವರು ಈ ನಾಡಿನ ಮತ್ತೊಬ್ಬ ಸಾಂಸ್ಕೃತಿಕ ನಾಯಕ ಕನಕದಾಸರು. ಕನಕದಾಸರನ್ನ ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ ಏನು? ಅವರ ವಿದ್ವತ್ತು ಅಂತದ್ದಿತ್ತು, ಅದನ್ನ ಎಲ್ಲಿ ಬೇಕಾದರೂ ಉಲ್ಲೇಖ ಮಾಡಬಹುದು. ಆದರೆ ಮಂಡ್ಯದಲ್ಲಿ ಕೆರಗೋಡು ಹೋಬಳಿಯಲ್ಲಿ ಏನು ಭಗವದ್ಧ್ವಜದ ಕಿಚ್ಚು ಹೊತ್ಕೊಳ್ತು, ಕೋಮು ದಳದ ವಿಷಲೇಪಿತ ಒಂದು ಹೊಸ ಪ್ರಯೋಗ, ಕುಮಾರ ಪ್ರಯೋಗ ನಡೀತು. ಅದು ಅಲ್ಲಿಂದ ಮಂಡ್ಯದ ಒಳಗಿರುವಂತಹ ಮಂಡ್ಯ ಮತ್ತು ಹೆದ್ದಾರಿಯಲ್ಲಿರುವಂತಹ ಕುರುಬರ ಹಾಸ್ಟೆಲ್ ಮೇಲೆ, ಹುಡುಗರ ಹಾಸ್ಟೆಲ್ ಮೇಲೆ ಯಾಕೆ ಬಿತ್ತು? ಓಕೆ, ಯಾರೋ ಒಂದಷ್ಟು ಜನರ ಮೇಲೆ ಕೋಪ ಇತ್ತು, ಅವರ ಬ್ಯಾನರು ಪೋಸ್ಟರ್ ಅನ್ನ ಸಿಗಿದ್ರು, ಹರಿದು ಬಿಸಾಕಿದ್ರು, ರಣಕೇಕೆ ಹಾಕಿದ್ರು, ಅದನ್ನ ಒಪ್ಪೋಣ. ಆದ್ರೆ ದಾಸಶ್ರೇಷ್ಠರು, ದಾಸವರೇಣ್ಯರು ಕುಲದ ನೆಲೆಯನ್ನ ಪ್ರಶ್ನಿಸಿ ಎಲ್ಲರೂ ಒಂದೇ ಅನ್ನುವಂತಹ ಸಂದೇಶ ಸಾರಿದಂತಹ ಮಹಾನ್ ಪುಣ್ಯಾತ್ಮ ಕನಕದಾಸರ ಪೋಸ್ಟರ್ಗಳನ್ನ ಹರಿದು ಅಪಮಾನ ಮಾಡಿದ್ದು ಯಾಕೆ? ಹಾಗಿದ್ರೆ ಕೆರೆಗೋಡಿನ ಕಿಚ್ಚು ನಿಜಕ್ಕೂ ಕನಕದಾಸರನ್ನ ಅಪಮಾನ ಮಾಡ್ಲಿಕ್ಕೋಸ್ಕರನೇ ನಡೆದಂತಹ ಒಂದು ಪ್ರೀ ಪ್ಲಾನ್ಡ್ ಸ್ಕೆಚ್ ಅಥವಾ ಪ್ರೀ ಪ್ಲಾನ್ಡ್ ಯೋಜನೆನಾ? ಇಡೀ ರಾಜ್ಯದಲ್ಲಿ ಅತಿ ಕಡಿಮೆ ಮುಸಲ್ಮಾನರು ಇರುವಂತಹ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಮಂಡ್ಯ. ಭಗವದ್ಧ್ವಜವನ್ನ ಅಲ್ಲಿ ವಿರೋಧಿಸೋರು ಯಾರೂ ಇಲ್ಲ. ಆದಾಗ್ಯೂ ಭಗವದ್ಧ್ವಜವನ್ನ ವಿರೋಧಿಸಿದ್ರು ಅನ್ನುವಂತಹ ಹೊಸ ನರೇಟಿವ್ ಸೆಟ್ ಮಾಡೋ ಮೂಲಕ ಹೊಸ ಕುಮಾರ ಪ್ರಯೋಗ ಯಾವ ಕಾರಣಕ್ಕೆ ನಡೆಯಿತು? ಕನಕರನ್ನೇ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದು ಪೂರ್ವ ಯೋಜನೆ ಆಗಿತ್ತ? ಇದರ ಹಿಂದಿದ್ದಂತಹ ಅತಿರಥ ಮಹಾರಥರ ದಂಡು ಯಾವುದು? ಅವರ ಸಿದ್ಧಾಂತ ಏನು? ಅವರ ಎದೆಯಲ್ಲಿರುವಂತಹ ನಂಜಿನ ಸಾಗರದ ಮಧ್ಯೆ ತೇಲ್ತಿರುವಂತಹ ಕುಹಕದ, ಕುತಂತ್ರದ, ಕುಚೋದ್ಯದ, ಕೃತ್ರಿಮತೆಯ ಕಹಾನಿ ಚರ್ಚೆ ಆಗ್ಬೇಕಲ್ವಾ? ನೋಡಿ, ಮಂಡ್ಯ ಮೈಸೂರು ಹೆದ್ದಾರಿಯಲ್ಲಿರುವಂತಹ ಕುರುಬರ ಹುಡುಗರ ಹಾಸ್ಟೆಲ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಿದ್ರು? ಇಲ್ಲಿ ನಾನು ನಿಮಗೆ 3 ಪಾಯಿಂಟ್ಗಳನ್ನ ದಾಖಲಿಸ್ತೀನಿ. ಒಂದಷ್ಟು ಸಾಧ್ಯತೆಗಳನ್ನು ಕೂಡ ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಕೆರೆಗೋಡಿನ ಕಿಚ್ಚು ಕನಕರನ್ನ ಅಪಮಾನಿಸಿದ್ದು ಯಾಕೆ ಅನ್ನುವಂಥದ್ದು ಪಾಯಿಂಟ್ ನಂಬರ್ 1. ಸಾಧ್ಯತೆ ಏನು? ಸರ್ಕಾರದ ಮೇಲೆ ಕೆಲವು ಪಟ್ಟಭದ್ರರಿಗೆ ಸಹಿಸಲಾಗದಂತಹ ಸಿಟ್ಟು ಇರಬಹುದಾ? ಆ ಸಿಟ್ಟನ್ನ ಈ ರೀತಿ ಕನಕದಾಸರ ಪೋಸ್ಟರ್ ಅನ್ನ ಹರಿದು ಬಿಸಾಕಿ ತಮ್ಮೊಳಗಿದ್ದಂತಹ ಯಜಮಾನಿಕೆಯ, ದೌಲತ್ತಿನ ಅಥವಾ ಪಾಳೆಗಾರಿಕೆಯ ಶೌರ್ಯವನ್ನ ಪ್ರದರ್ಶಿಸಿದ್ರ? ಇದು ಒಂದೇ ಸಾಧ್ಯತೆ. ಎರಡನೇ ಸಾಧ್ಯತೆ, ಸ್ಥಳೀಯ ನಾಯಕರ ಮೇಲಿನ ಸೇಡನ್ನ ಕನಕರ ಮೇಲೆ ತೀರಿಸಿಕೊಂಡ್ರ?
ಒಂದಷ್ಟು ಶಾಸಕರು, ಸಚಿವರು ಯಾರಿದ್ದಾರೆ ಅವರ ಪೋಸ್ಟರ್ ಅನ್ನ ಹರಿದಿದ್ದು ಓಕೆ. ರಾಜಕಾರಣದಲ್ಲಿ ಟೀಕೆ ಪ್ರತಿಟೀಕೆಗಳ ರೀತಿಯಲ್ಲಿ ಪ್ರತಿಕೃತಿ ದಹನಗಳು ಕೂಡ ಪೋಸ್ಟರ್ಗಳನ್ನ ಹರಿಯುವಂತದ್ದು ಕೂಡ ಉಭಯ ಕಾರ್ಯಕರ್ತರ ಮಧ್ಯೆ ನಡೆಯುತ್ತೆ, ಅದು ಒಪ್ಪೋಣ. ಆದ್ರೆ ಕನಕದಾಸರನ್ನ ಯಾಕೆ ಅವರ ಪೋಸ್ಟರ್ ಅನ್ನ ಹರಿದಿದ್ದು? ಕನಕದಾಸರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥದ್ದೇನಾದ್ರೂ ಪಟ್ಟಭದ್ರರ ಮನಸ್ಸಲ್ಲಿ ಎದ್ದಿರುವಂತಹ ಹೊಸ ಚಿಂತನೆ ಇರಬಹುದಾ? ಮೂರನೇ ಸಾಧ್ಯತೆ, ಮಂಡ್ಯ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕಾಂಗ್ರೆಸ್ ಗೆದ್ದಿರೋದಕ್ಕೆ ಪ್ರತೀಕಾರದ ರೂಪದಲ್ಲಿ ಭಕ್ತ ಕನಕದಾಸರನ್ನ ಟಾರ್ಗೆಟ್ ಮಾಡಿರಬಹುದಾ? ಮೂರು ಕೂಡ ಬಹುಮುಖ್ಯ ಚರ್ಚೆಯ ವಿಚಾರ. ಎರಡನೇ ಪಾಯಿಂಟ್, ಕುರುಬರ ಹಾಸ್ಟೆಲ್ ಮೇಲಷ್ಟೇ ಯಾಕೆ ಟಾರ್ಗೆಟ್ ಮಾಡಿದ್ದು? ಕೆರಗೋಡ್ನಿಂದ ಕುರುಬರ ಹಾಸ್ಟೆಲ್ ತನಕ ಸುಮಾರು 20 ಕಿಲೋಮೀಟರ್ ಅಂತರ ಸಿಗುತ್ತೆ, ಮಧ್ಯೆ ಇನ್ಯಾರೂ ಇರ್ಲಿಲ್ವಾ? ಹಾಗಂತ ಬೇರೆಯವರನ್ನ ಟಾರ್ಗೆಟ್ ಮಾಡಬೇಕಿತ್ತು ಅನ್ನುವಂಥದ್ದು ಉದ್ದೇಶ ಅಲ್ಲ ನಂದು. ಆದ್ರೆ ಇದು ಪೂರ್ವ ನಿಯೋಜಿತ, ಪ್ರೀ ಪ್ಲಾನ್ಡ್ ಆಗಿ ಇದನ್ನ ಮಾಡಿದ್ರು. ಆ ಕಾರಣಕ್ಕೋಸ್ಕರನೇ ಅಷ್ಟು ದೂರದಿಂದ ಬಂದು ಕುರುಬರ ಹಾಸ್ಟೆಲ್ ಅನ್ನ ಟಾರ್ಗೆಟ್ ಮಾಡಿದ್ರು. ಕನಕದಾಸರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಕನಕದಾಸರಿಗೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಮುಟ್ಟಿದ್ರು, ಅಪಮಾನಿಸಿದ್ರು, ಅವರ ಪೋಸ್ಟರ್ನ ಹರಿದು ಬಿಸಾಕಿದ್ರು. ಯಾಕೆ? ಸಾಧ್ಯತೆ ಒಂದು, ಸಿದ್ದರಾಮಯ್ಯ ಅವರ ಮೇಲಿನ ಕೋಪ, ಅಸೂಯೆ ಕನಕರ ಮೇಲೆ ತೀರಿಸಿಕೊಂಡ್ರ. ಯಾರಿಗೆ ಅಷ್ಟೊಂದು ಕೋಪ ಇರಬಹುದು? ಅದು ಹಳೆ ಮೈಸೂರು ಭಾಗದಲ್ಲಿ, ಪಟ್ಟಭದ್ರರ ದೊಡ್ಡದಣ್ಣಲ್ಲಿ ಯಾರಿಗೆ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಸಿಕ್ಕಿದು ಬಿಸಾಕುವಂತಹ ಕೋಪ ಇರಬಹುದು. ಆ ಕೋಪಕ್ಕೆ ಕನಕದಾಸರನ್ನ ಟಚ್ ಮಾಡಿರಬಹುದಾ? ಇದು ಸಾಧ್ಯತೆ ಒಂದು. ಸಾಧ್ಯತೆ ಎರಡು, ರಾಜಕೀಯವಾಗಿ ಈಗೀಗ ಬಲಿಷ್ಠಗೊಳ್ತಿರುವಂತಹ ಹಿಂದುಳಿದ ಸಮುದಾಯಗಳ ಹಿರಿಯಣ್ಣ ಕುರುಬ ಸಮಾಜವನ್ನ ಮಟ್ಟ ಹಾಕೋದಕ್ಕೆ ಈ ಪ್ಲಾನ್ ನಡೆದಿರಬಹುದಾ? ದೇವರಾಜ ಅರಸು ಅವರು ಎಲ್ಲ ಹಿಂದುಳಿದವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡ್ಕೊಂಡು ಹೋದಾಗ ಇದೇ ಪಟ್ಟಭದ್ರರು ಹಾಡ್ಕೊಂಡು ನಕ್ಕಿದ್ರು. ಕುರಿ ಕಾಯೋರ್ನ, ಹೆಂಡ ಮಾರೋರ್ನ, ದನ ಕಾಯೋರ್ನ. ನಮಗೆ ದಿನ ಕ್ಷೌರ ಮಾಡೋರ್ನ ವಿಧಾನಸಭೆಗೆ ಕರ್ಕೊಂಡ್ಬಂದಿದ್ದಾನಲ್ಲ ದೇವರಾಜ ಅರಸು, ಏನಾದ್ರೂ ಬುದ್ಧಿ ಇದೆಯಾ ಇವನಿಗೆ ಅಂತ ಗೇಲಿ ಮಾಡಿದ್ದಂತಹ ಅದೇ ದಂಡು ಇವತ್ತು ರಾಜಕೀಯವಾಗಿ ಬಲಿಷ್ಠಗೊಳ್ತಿರುವಂತಹ ಹಿಂದುಳಿದ ಸಮಾಜಗಳ ಬೆಳವಣಿಗೆಯನ್ನ ಮಟ್ಟ ಹಾಕ್ಲಿಕ್ಕೆ ಈ ಪ್ರಯತ್ನ ನಡೆದಿರಬಹುದಾ? ಮೂರನೇ ಸಾಧ್ಯತೆ, ಜಾತಿಗಳ ಮಧ್ಯೆ ಎತ್ತಿಕಟ್ಟುವ ಮೂಲಕ ಮತ್ತೆ ಒಡೆದು ಹಾಳುವ ನೀತಿಯನ್ನ ಅನುಸರಿಸುವ ಮೂಲಕ ಈ ಹಿಂದೆ ಹೇಗೆ ಸುಮಾರು 80% ಇರುವಂತಹ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಮತಗಳನ್ನ ವಿಭಜಿಸಿ ಕಡಿಮೆ ಜನಸಂಖ್ಯೆ ಇರುವಂತಹ ಕೆಲವೇ ಪಟ್ಟಭದ್ರರು ರಾಜಕೀಯವಾಗಿ ಮೇಲೇಳಲಿಕ್ಕೆ ಇದೇ ಪ್ರಯೋಗವನ್ನು ಬಳಸ್ತಿದಾರ, ಮತ್ತೆ ಹಳೆ ಸಂಪ್ರದಾಯಕ್ಕೆ ಇಳಿದಿದಾರ. ಮೂರನೇ ಪಾಯಿಂಟು, ಟ್ರಿಗರ್ ಪಾಯಿಂಟ್ ಟಚ್ ಮಾಡಿದ್ದು ಹೊಸ ಗೇಮ್ನ ಮುನ್ನುಡಿಯೇ. ನೋಡಿ, ಕನಕದಾಸರನ್ನ ಟಚ್ ಮಾಡಿದ್ರೆ ಯಾರ ಟ್ರಿಗರ್ ಪಾಯಿಂಟ್ ಬೇಗ ಪ್ರವೋಕ್ ಆಗತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಇಲ್ಲಿ ಅರ್ಥಕೊಂಡೆ ಈ ಹೊಸ ಗೇಮ್ ಪ್ಲಾನ್ ನಡೆದಿರಬಹುದಾ? ಇದು ಮುನ್ನುಡಿ ರೀತಿ ಕಾಣಿಸ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಕೋಮು ದಳದ ಹೊಸ ಕುತಂತ್ರ ಇದಾಗಿರಬಹುದಾ? ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಲಿಷ್ಠಗೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಸಂಪೂರ್ಣವಾಗಿ. ಅದು ಸಾಧ್ಯವಾಗಬೇಕು ಅಂದ್ರೆ ಈ ಪ್ರಯೋಗವನ್ನ ಹೊಸದಾಗಿ ರೂಪಿಸಿರಬಹುದಾ? ಸಾಧ್ಯತೆ ಒಂದು. ಸಾಧ್ಯತೆ ಎರಡು, ಹುರಿನಂಜೆ ಪ್ರಯೋಗ ವೈಫಲ್ಯಕ್ಕೆ ಬದಲಿಗೆ ಕನಕರನ್ನೇ ಕೆಡವಿ ಬಿಟ್ರ. ಹುರಿಗೌಡ, ನಂಜೇಗೌಡ ಅನ್ನುವಂತಹ ಎರಡು ಕಲ್ಪಿತ ಪಾತ್ರಗಳನ್ನ ಇಟ್ಕೊಂಡು ಹೊಸ ಪ್ರಯೋಗಕ್ಕೆ ಬಿಜೆಪಿ RSS ಮುಂದಾಗಿತ್ತು. ಆದರೆ ಆ ಪ್ರಯೋಗ ಹಾಸ್ಯಾಸ್ಪದ ಆಯ್ತು. ಎಲ್ಲರೂ ಗೇಲಿ ಮಾಡಕ್ ಶುರು ಮಾಡಿದ್ರು, ಹುರಿಗೌಡ ನಂಜೇಗೌಡ ಆ ಪ್ರಯೋಗ ಫೇಲ್ ಆಗಿದ್ದಕ್ಕೆ ಸಾಕ್ಷಾತ್ ಕನಕದಾಸರನ್ನ ಅವರ ಭಾವಚಿತ್ರವನ್ನು ಹರಿಯೋದು, ಅವರಿಗೆ ಅಪಮಾನ ಮಾಡೋದು, ಈ ಮೂಲಕ ಯಾವ ಸಂದೇಶವನ್ನ ಬಿಜೆಪಿ ಮತ್ತು ಬಿಜೆಪಿಯ ಬೆನ್ನಿಗೆ ಬಿಗಿಯಾಗಿ ತಪ್ಪಿಕೊಂಡಿರುವಂತಹ ಜಾತ್ಯತೀತ ಜನತಾ ದಳದ ನಾಯಕರು ಮಾಡ್ತಿರಬಹುದು. ಎಲ್ಲೊಂದ್ ಕಡೆ ಸುಮಲತಾ ಅಂಬರೀಷ್ ಅವರಿಗೆ ವಿರುದ್ಧವಾಗಿ ಟಿಕೆಟ್ ಪಡೆಯೋಕೋಸ್ಕರ ಈ ಪ್ರಯೋಗಕ್ಕೆ ಅಂದ್ರೆ ನೂತನ ಕುಮಾರ ಪ್ರಯೋಗ ನಡೀತಾ.
ಇವರ ಎಲ್ಲ ಸಣ್ಣತನ ರಾಜಕೀಯಗಳು ಎಲ್ಲೋ ಒಂದ್ ಕಡೆ ಇರಲಿ. ಆದ್ರೆ ಇಂತಹ ರಾಜಕಾರಣಕ್ಕೆ ಮಹಾನ್ ಮಾನವತಾವಾದಿ ಕುವೆಂಪು ಅವರನ್ನು, ದಾಸವರೇಣ್ಯ ಕನಕದಾಸರನ್ನು, ನಿಜ ಸಂತ ನಿಜ ಶರಣ ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಮುಟ್ಟೋದು, ಟಚ್ ಮಾಡೋದು ಎಷ್ಟು ಸರಿ? ಅಂದ್ರೆ ಪಟ್ಟಭದ್ರರ ಪ್ರಕಾರ ಕನಕದಾಸರನ್ನ ಹರಿದಾಕಿದ್ರೆ, ಕನಕದಾಸರ ಸ್ಟ್ಯಾಚ್ಯೂ ಮುರಿದಾಕಿದ್ರೆ ಕೇಳೋರಿಲ್ಲ ಹೇಳೋರಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ನಾವು ರಾಜ್ಯದಲ್ಲಿ ಎನ್ನುವಂತಹ ಮನಸ್ಥಿತಿ ಈ ಪಟ್ಟಭದ್ರರಲ್ಲಿ ಇದ್ದಿರಬಹುದಾ? ಹಾಗಿದ್ರೆ ಹೇಳುವಂತವ್ರು ಕೇಳುವಂತವ್ರು ಏನ್ ಮಾಡಬಹುದು?